ನಮ್ಮ ಹೋಟ್ಲ ನಾನು ಸ್ವಲ್ಪ ಬೆಳೆಸಿ ಅಣ್ಣ ತಂಗಿ ಇಬ್ರೇ ನಿಂತಿದ್ದೀವಿ. ನಾವಿಬ್ರು ಅಲ್ಲ ನೈಟ್ ಟೈಮು ಫಾಸ್ಟ್ ಫುಡ್ ಮಾಡ್ತೀವಿ. ಬಿರಿಯಾನಿ ಅಂತ ಹೋಟ್ಲು ಫಸ್ಟ್ ಟೈಮ್ ಶುರು ಮಾಡಿದೀವಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ನಾಟಿ ಬಿರಿಯಾನಿ, ಕಬಾಬ್ ಇರುತ್ತೆ, ಬೆಳ್ಳುಳ್ಳಿ ಕಬಾಬ್. ಮತ್ತೆ ಅಡ್ರೆಸ್ ಬಂದು ಸಾಕರ್ ನಗರ ಹತ್ರ ರೈಲ್ವೆ ಗೇಟ್ ಹಿಂಭಾಗದಲ್ಲೇ ಫಾಸ್ಟ್ ಫುಡ್ ಅಂತ ಮಾಡಿದೀವಿ. ಈಗ ಜಸ್ಟ್ ಒಂದು ವಾರ ಆಗಿದೆ ಅಷ್ಟೇ. ಒಂದು ವಾರದಿಂದ ಇಲ್ಲಿ ಜಿಕೆವಿಕೆಯಲ್ಲಿ ಕೃಷಿ ಮೇಳದಲ್ಲಿ ಒಂದು ಸ್ಟಾಲ್ ಹಾಕೊಂಡು ಮಾಡ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ಬಗ್ಗೆ ನಿಮ್ ಅಣ್ಣ ತಂಗಿ ಹೋಟ್ಲ್ ಅನ್ನೋದ ಒಂಚೂರು ನಿಮ್ಮ ಪ್ರೀತಿ ಜನಗಳಿಂದಾನೇ ಮಾಡಿರೋದಿದ್ದು. ನಿಮ್ ಪ್ರೀತಿನ ಅಣ್ಣ ತಂಗಿ ಕಳಿಸಿ ಅಂತ ಕೇಳ್ತಾರೆ. ಹೆಸರು ಮಂಜುನಾಥ್ ಅಂತ. ನಮ್ದು ನನ್ನ ಗೋಪಿಕೃಷ್ಣ ಅಂತ ಹೇಳ್ಬಿಟ್ಟು ನಾವು ಯಲಹಂಕ ಅಲ್ಲಿ ನಮ್ದು ಟಿಲ್ಟ್ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಅಟ್ಟೂರ್ ಕೆರೆ ಹತ್ರ ನಮ್ದು ಒಂದು ದೊಡ್ಡದೊಂದು ಸುಮಾರು 1.5 ಎಕರೆ ಪ್ರಾಪರ್ಟಿಯಲ್ಲಿ ಮಾಡಿದೀವಿ. ಕಳೆದ ಒಂದು 6 ವರ್ಷದಿಂದ ನಾವು ಅಲ್ಲಿ ಲೊಕೇಟ್ ಆಗಿದ್ದೀವಿ. ಜಿಕೆವಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಈ ಒಂದು ಫುಡ್ ಸ್ಟಾಲ್ ನ ಹಾಕಿದೀವಿ. ಕಂಪ್ಲೀಟ್ಲಿ ನಮ್ಗೆ ನಮ್ಮ ಒಂದು ಲೋಕಲ್ ಅವ್ರು ಏನಿದ್ದಾರೆ, ದೇ ಆರ್ ವೆರಿ ಫ್ಯಾನ್ ಆಫ್ ದ ಫುಡ್ ಇನ್ ಟಿಲ್ಟ್ ರೆಸ್ಟೋರೆಂಟ್. ಸೊ ಅದಕ್ಕೆ ವಿ ಜಸ್ಟ್ ವಾಂಟೆಡ್ ಟು ಕೇಟರ್ ದ ಸೇಮ್ ಥಿಂಗ್ ಟು ಇಲ್ಲಿ ನಮ್ಮ ಕೃಷಿ ಮೇಳಕ್ಕೆ ಬರ್ತಿರೋರ್ಗು ಒಂದು ಸೇಮ್ ಫುಡ್ ನ ಕೇಟರ್ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ಈ ದಿನ ನಾವು ಇಲ್ಲಿ ಒಂದು ಸ್ಟಾಲ್ ಹಾಕಿದೀವಿ. ಸೊ ಅಂಡ್ ನಮ್ಮಲ್ಲಿ ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಸರ್. ಓಕೆ, ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನಮ್ಮಲ್ಲಿ ಸಿಗೋ ತರ ಟೇಸ್ಟ್ ನಿಮ್ಮಲ್ಲಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಓಕೆ, ನಮ್ಮೊಂಥರ ಪೂರ್ತಿ ನಾಟಿ ಸ್ಟೈಲ್. ಓಕೆ, ಆಮೇಲೆ ನಾವು ಬೇರೆ ತರ ಏನು ಕಲರ್ಸ್ ಯೂಸ್ ಮಾಡಲ್ಲ, ವಿನಿಗರ್ ಸಾರಿ ಇದು ಯಾವುದು ಅಜಿನೋಮೋಟೊ ಯೂಸ್ ಮಾಡಲ್ಲ. ನಮ್ದು ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಸರ್. ಸೊ ಇವತ್ತು ನಾವು ಸುಮಾರು ಒಂದು 6-7 ವೆರೈಟಿ ಇಟ್ಕೊಂಡು ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಿದ್ವಿ. ವಿ ಹ್ಯಾವ್ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಸೊ ಅದರಲ್ಲಿ ನಮ್ದು ಮೈನ್ USPs ಬಂದು ಚಿಕನ್ ಕೀಮಾ ವಡ, ಮತ್ತೆ ಇನ್ನೊಂದು ಪೆಪ್ಪರ್ ಕಬಾಬ್. ಸೊ ಬೇಸಿಕಲಿ ನಾವೆಲ್ಲ ಕಬಾಬ್ ಎಲ್ಲ ನೋಡ್ತೀವಿ ರೆಡ್ ಕಲರ್ ಇರುತ್ತೆ, ಯಾಕೆಂದ್ರೆ ಅದಕ್ಕೆ ಆಡೆಡ್ ಕಲರ್ಸ್ ಹಾಕ್ತಾರೆ. ಇವಾಗ ಗವರ್ಮೆಂಟ್ ಕೂಡ ಬ್ಯಾನ್ ಮಾಡಿದೆ. ಬಟ್ ವೆರಾಸ್ ಎಲ್ಲ ಕಂಪ್ಲೀಟ್ಲಿ ನಾಟಿ ಮಸಾಲಾ ಮತ್ತೆ ನಾಟಿ ಇದು ಯೂಸ್ ಮಾಡ್ಕೊಂಡು ನಾವು ಮಾಡ್ತಿರೋಂತ ಕಬಾಬ್. ಆಮೇಲೆ ನಮ್ದು ಇನ್ನೊಂದು ಮೈನ್ USP ಅಂತಂದ್ರೆ ಕೂರ್ಗ್ ಚಿಕನ್. ಸೊ ಕೂರ್ಗ್ ಚಿಕನ್ ಎಷ್ಟೊಂದು ಜನ ಒಂದ್ ಸ್ವಲ್ಪ ಸ್ಪೈಸಿ ಒಂಥರ ಡಿಫ್ರೆಂಟ್ ಆಗಿ ಇಷ್ಟಪಡ್ತಾರೆ. ಪ್ಲಸ್ ವೆದರ್ ಕೂಡ ಹಿಂಗಿರೋದ್ರಿಂದ ವಿ ಥಾಟ್ ಇಟ್ ಇಸ್ ವೆರಿ ಆಪ್ಟ್ ಆಫ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ಡಿಶ್. ಸೊ ಕೂರ್ಗ್ ಚಿಕನ್ ಇದು ಮಾಡಿದೀವಿ. ಆಮೇಲೆ ನಮ್ದು ಇನ್ನೊಂದು ಮೈನ್ ನಾಟಿ ಸ್ಟೈಲ್ ಬಿರಿಯಾನಿ. ಸೊ ವಿ ಹ್ಯಾವ್ ಅ ಸಪರೇಟ್ ಫ್ಯಾನ್ ಬೇಸ್ ಫಾರ್ ನಾಟಿ ಸ್ಟೈಲ್ ಬಿರಿಯಾನಿ ನಮ್ಮ ರೆಸ್ಟೋರೆಂಟ್ ಅಲ್ಲಿ. ಸೊ ಅದ್ರದ್ದು ಕಾಂಬೋ ಕೂಡ ಮಾಡ್ತಾ ಇದೀವಿ. ಅದರಲ್ಲಿ ಕಾಂಬೋ ಅಲ್ಲಿ ಬಿರಿಯಾನಿ ಪ್ಲಸ್ ಪೆಪ್ಪರ್ ಕಬಾಬು ಮತ್ತೆ ಕೂರ್ಗ್ ಚಿಕನ್ ಇದೆ. ಈ ಕಡೆ ನಮ್ದು ವೈಟ್ ರೈಸ್ ಮತ್ತೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಮಾಡಿದೀವಿ ಇವತ್ತು. ಕಾಂಬೋ ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಸೊ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಸೊ ನಮ್ ಕೆಫೆಗೆ ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ದೂತ ನ್ಯೂಸ್ ಅವರು ಇವತ್ತು ಬಂದ್ಬಿಟ್ಟು ಇಲ್ಲಿ ಅದ್ಭುತವಾಗಿ ಜಿಕೆವಿಕೆಯಲ್ಲಿ ಇರುವಂತ ಎಲ್ಲಾ ಒಂದು ಸ್ಟಾಲ್ಸ್ ನ ಮತ್ತೆ ಇಲ್ಲಿ ಆಗ್ತಿರೋಂತ ಒಂದು ಕೃಷಿಕರಿಗೆ ಅನುಕೂಲ ಆಗುವಂತ ಎಲ್ಲಾ ಒಂದು ಇದನ್ನ ಕವರ್ ಮಾಡ್ತಿದ್ದಾರೆ. ಮೇನ್ ಆಗಿ ಫುಡ್ ಏರಿಯಾಗೆ ಹಲವಾರು ಜನ ಬರ್ತಾರೆ. ಒಂದು ರೀಸನಬಲ್ ರೇಟ್ ಕೊಡ್ಬೇಕಂತ ಅಂದ್ಬಿಟ್ಟು ನಾವು ತುಂಬಾ ರೀಸನಬಲ್ ರೇಟ್ ಎಲ್ಲ ಮಾಡ್ತಾ ಇದೀವಿ. ದೂತ ನ್ಯೂಸ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಈ ತರ ಬಂದೆಲ್ಲ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿ. ಯಾಕೆಂದ್ರೆ ಇನ್ನೂ 2 ದಿನ ಇರೋದ್ರಿಂದ ಈ ವಿಡಿಯೋ ನೋಡಿ ಹಲವಾರು ಜನ ರೈತರು ಕೂಡ ಬರ್ತಾರೆ. ಬಂದು ಅವ್ರು ಏನೇನು ಎಲ್ಲೆಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಅನ್ನೋದು ಅವ್ರು ಊಟ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ.
ರಾಗಿ ಫುಡ್ಸ್ ಅಂತ. ನಮ್ದು ಆಕ್ಚುಲಿ ಹೋಟೆಲ್ ಆ ಥರ ಏನಿಲ್ಲ, ನಮ್ದು ಫ್ಯಾಕ್ಟ್ರಿ ಇದೆ. ರಾಗಿ ಫುಡ್ಸ್ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲ ಫುಲ್ ಎಲ್ಲ ಚಿಕನ್ ಶಾಪ್ಸ್ ನಮ್ ಮೇನ್ ಬಂದು ಚಿಕನ್ ರಿಲೇಟೆಡ್ ಇರೋ ಫುಡ್ ಈ ತರ KFC ಆ ತರ ಇದೆಯಲ್ಲ, ನಮ್ದು ಈ ತರ ಬ್ರ್ಯಾಂಡ್ ಎಲ್ಲಾ ಕಡೆ ಸೇಲ್ಸ್ ಮಾಡ್ತಾ ಇದೀವಿ. ಇದು ಇವಾಗ ನಮ್ದು ಆಕ್ಚುಲಿ ಇಂಜಿನಿಯರಿಂಗ್ ಮುಗಿಸಿ ಕೋವಿಡ್ ಟೈಮಲ್ಲಿ ಪಾಸ್ ಔಟ್ ಆಯ್ತು. ಸೊ ಏನ್ ಮಾಡೋಣ ಅಂತ ಅಂದಾಗ ನಮ್ದು ಒಂದು ಪೋಲ್ಟ್ರಿ ಬಿಸ್ನೆಸ್ ಇರೋದ್ರಿಂದ ಅದರಿಂದ ಮಸಾಲಾಸ್ ಕೊಡ್ಬೋದು ಅಂತ. ಏನ್ ನಮ್ ಮೋಟಿವ್ ಬಂದಿರೋದು ಇದರಲ್ಲಿ ಟೇಸ್ಟಿಂಗ್ ಪೌಡರ್, ಕಲರಿಂಗ್ ಪೌಡರ್ ಏನು ಆಗಲ್ಲ, ಹೆಲ್ತಿ ಫುಡ್ ಕೊಡ್ಬೇಕು ಅಂತಾನೆ ಇರೋದು. ಸೊ ಈ GKVK ಎಲ್ಲ ನಾವು ಮಾಡ್ತಿರೋದೆಲ್ಲಾನು ಹೆಲ್ತಿ ಫುಡ್ ವಿತೌಟ್ ಎನಿ ಟೇಸ್ಟಿಂಗ್ ಪೌಡರ್, ಕಲರಿಂಗ್ ಪೌಡರ್ ಅನ್ಕೊಂಡು ಇದು ಮಾಡ್ತಾ ಇರೋದು. ಸೊ ಅದು ನಮ್ಗೆ ಜನಕ್ಕೆ ಅಕ್ಸೆಪ್ಟೆನ್ಸ್ ಸ್ಲೋ ಆಗ್ಬೋದು, ಬಟ್ ನಮ್ಗೆ ಬೇಕಾಗಿರೋದು ಮೇನ್ ಜನಕ್ಕೆ ಒಳ್ಳೆ ಫುಡ್ ಕೊಟ್ಬಿಟ್ಟು ಹೆಲ್ತಿ ಫುಡ್ ಕೊಡ್ಬೇಕು ಅಂತ ಆಸೆ ಇರೋದು. ಸೊ ಅದಕ್ಕೆ ನಮ್ಗೆ ಇನ್ನೂ ನಾವು ಏನ್ ಮಾಡಕ್ ಇದು ಮಾಡಿರೋದಂದ್ರೆ ಜನಕ್ಕೆ ಟ್ರೈ ಮಾಡ್ಲಿ, ನಮ್ಗೆ ಈ ಪ್ರಾಡಕ್ಟ್ ಎಲ್ಲ ಹೆಂಗಿರತ್ತೆ ಅಂತ ಗೊತ್ತಾಗ್ಲಿ ಅಂತ ಫುಡ್ ಸ್ಟಾಲ್ ಹಾಕಿ ಜನಕ್ಕೆ ಟೇಸ್ಟ್ ಕೊಟ್ಟು ಆಮೇಲೆ ಈ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕೆ. ಬಟ್ ಆಲ್ಮೋಸ್ಟ್ ಅವಳು ಬ್ಯಾಂಗ್ಳೂರಲ್ಲಿ ಪ್ರಾಡಕ್ಟ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 2 years ಅಂತ. ಸೊ ಎಲ್ಲಾ ಕಡೆಯಿಂದ ಗುಡ್ ರೆಸ್ಪಾನ್ಸ್ ಆಗಿದೆ. ಸೊ ಇವಾಗ ಏನ್ ತಿಂತಾ ಇದೀರ ಅದನ್ನೇ ಪೌಡರ್ ಫಾರ್ಮ್ ಅಲ್ಲಿ ವಿ ಕ್ಯಾನ್ ಬೈ ಇಟ್ ಫ್ರಮ್ ಹಿಯರ್.